ಊರು ಮುಂದೆ ಬರ್ತಾರೆ ಈಗ ಬರಡರು ಇದುವರೆಗೆ ಆಗಿರೋ ಎಲ್ಲ ವಿದ್ಯಮಾನಗಳ ಬಗ್ಗೆ ಹೇಳಿದ್ದಾರೆ. ಈಗ ಕುಣಿಗಲ್ ತಾಲೂಕಿನ ಭೌಗೋಳಿಕ ಹಿನ್ನೆಲೆ ಏನು, ಮಧುಗಿರಿ ತಾಲೂಕಿನ ಭೌಗೋಳಿಕ ಹಿನ್ನೆಲೆ ಏನು, ಅಲ್ಲಿನ ರೈತರ ಪರಿಸ್ಥಿತಿ ಏನು, ಇಲ್ಲಿನ ರೈತರ ಪರಿಸ್ಥಿತಿ ಏನು. ನಮ್ಮ ಪ್ರದೇಶದಲ್ಲಿ ಬರೀ ಗುಡ್ಡಗಾಡು ಪ್ರದೇಶ ನಮ್ಮದು. ನಮ್ಮಲ್ಲಿ 70% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರೇ ಇದ್ದಾರೆ. ಇವರೆಲ್ಲರೂ ಈ ಮಳೆ ಆಧಾರಿತ ಜಮೀನಿನಲ್ಲೇ ಜೀವನ ಮಾಡ್ತಾರೆ. ಮಳೆ ಆಧಾರಿತ ಜಮೀನಿನಲ್ಲಿ ಜೀವನ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಹವಾಮಾನ ವೈಪರೀತ್ಯಗಳ ಕಾರಣದಿಂದ ನಮಗೆ ನಿಗದಿತ ಅವಧಿಯಲ್ಲಿ ಮಳೆ ಬರೋದಿಲ್ಲ. ಮಳೆ ಬಂದ್ರೂ ನಮಗೆ ಬೇಕಾದಂಥ ನಾವು ಹಾಕಿದಂಥ ಬಂಡವಾಳದಷ್ಟಕ್ಕೂ ಕೂಡ ರೈತರಿಗೆ ಬೆಳೆ ಬರೋದಿಲ್ಲ. ಅವರು ಜೀವನ ಭಾಳ ದುಸ್ಥಿತಿಯಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ನಾವೇನು ಮಾಡ್ತಾ ಇದ್ದೀವಿ, ಈ ಉಪಕಸಬುಗಳನ್ನು ಮಾಡ್ಕೊತಾ ಇದ್ದೀವಿ. ಉಪಕಸಬುಗಳು ಅಂತಂದರೆ ಮೇಕೆ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಅಥವಾ ಹಸು ಸಾಕಾಣಿಕೆ ಇರ್ಬೋದು. ಇಂಥ ಉಪಕಸಬುಗಳಿಂದಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇವು ಮಾಡಬೇಕಾದ್ರೆ, ಒಂದು ಕುರಿ ತಗೋಬೇಕಾದ್ರೆ, ಒಂದು ಮೇಕೆ ತಗೋಬೇಕಾದ್ರೆ ನಮಗೆ ಬಂಡವಾಳ ಈ ಜಮೀನಿನ ಮೇಲೆ ತಗೋಬೇಕು. ಈ ಜಮೀನಿನ ಮೇಲೆ ಸಾಕಷ್ಟು ತಗೊಂಡು ಎಷ್ಟು ಒಂದು 2 ಲಕ್ಷ 3 ಲಕ್ಷ ರೂಪಾಯಿ ತಗೊಂಡು ಅದರಲ್ಲಿ ಬಂದಂಥ ಆ ಸಾಲದ ಹಣದಲ್ಲಿ ಈ ಕುರಿ ಮೇಕೆಗಳನ್ನ ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಜೀವನ ಮಾಡಿ ನಮಗೆ 70% ಸಾಲ ಕೊಟ್ಟಿದ್ರು ಕೂಡ ನಮ್ಮ ಜನರು ಜೀವನ ಬದುಕು ಸುಧಾರಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಹೊರತು ಇದರಿಂದ ಯಾವುದೇ ದುರುದ್ದೇಶದಿಂದ ಕೊಟ್ಟಿರಲ್ಲ. ನಾವು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಅದನ್ನ ದುರ್ಲಾಭ ಪಡ್ಕೊಳ್ಳೋದಾಗ್ಲಿ ಅಥವಾ ಅದನ್ನ ನಮ್ಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡೋದಾಗ್ಲಿ ಇದು ಸರಿಯಾದ ಕ್ರಮ ಅಲ್ಲ. ಇದನ್ನ ನೀವು ನಮ್ಮ ಪಕ್ಷದವರಾಗಿ ಸಾರ್ವಜನಿಕ ಜೀವನದಲ್ಲಿರೋರು ಸಾರ್ವಜನಿಕರಿಗೆ ಈ ರೀತಿಯಲ್ಲಿ ತೊಂದರೆ ಕೊಡೋದು, ಸಾರ್ವಜನಿಕರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರನೇ ದುಡಿಬೇಕಾಗಿರುವಂತ ನೀವು ಈ ರೀತಿಯಲ್ಲಿ ಮಾಡೋದು ತುಂಬಾ ಖಂಡನೀಯ ಅಂತ ಹೇಳ್ಬಿಟ್ಟು ಈ ಮೂಲಕ ನೀವು ಮಾಡಿರುವ ಅಥವಾ ನೀವು ಮಾತಾಡಿರುವ ವಿಚಾರವನ್ನು ನಾನು ಖಂಡನೆ ಮಾಡ್ತೀನಿ. ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕು ರಾಜ್ಯದಲ್ಲಿ ಏನೋ ಒಂದು 20ಕ್ಕೂ ಹೆಚ್ಚು ಇರ್ತಕ್ಕಂಥ ಈ ರಾಜ್ಯದಲ್ಲಿ ಬ್ಯಾಂಕುಗಳಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು ಕೆಲವೇ 3-4 ಬ್ಯಾಂಕುಗಳಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ತುಮಕೂರು ಬ್ಯಾಂಕ್. ಈ ಬ್ಯಾಂಕು ನಾವೆಲ್ಲ 20-30 ವರ್ಷದ ಕೆಳಗೆ ನೋಡಿದಾಗ ಆ ಠೇವಣಿ ಭಾಳ ಕಮ್ಮಿ ಇತ್ತು, ಸಾಲದ ಪ್ರಮಾಣವೂ ಕಮ್ಮಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು 20-25 ವರ್ಷದಿಂದ ಏನು ರಾಜಣ್ಣ ಅವರು ಅಧ್ಯಕ್ಷ ಆದಮೇಲೆ ಅದಕ್ಕೆ ಸರ್ಕಾರದ ಅನುದಾನ ಇಲ್ಲದೆ ಎಲ್ಲ ಗ್ರಾಹಕರು ಮತ್ತು ರೈತರು ಕೆಲವರು ಹಣಕಾಸು ಇರ್ತಕ್ಕಂಥವ್ರ ಹತ್ರ ಠೇವಣಿಯನ್ನು ತಗೊಂಡು ಆ ಠೇವಣಿ ಹಣದಲ್ಲಿ ಇವತ್ತು ಇಡೀ ಜಿಲ್ಲೆಗೆ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಮತ್ತು ಇತರೆ ವರ್ಗಕ್ಕೆ ಸಾಲಗಳನ್ನು ಕೊಡ್ತಕ್ಕಂಥ ಪದ್ಧತಿ. ಈಗ ಅವರು ಮೊನ್ನೆ ಒಂದು ಪ್ರಸ್ತಾವನೆ ಏನ್ ಮಾಡಿದ್ದಾರೆ, ಮಧುಗಿರಿಗೆ ಹೆಚ್ಚು ಸಾಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇದು ಸರ್ಕಾರದ ಅನುದಾನ ಅಲ್ಲ. ಸರ್ಕಾರದ ಅನುದಾನ ಈಗ ಏನಾಗಿದೆ, ರೈತರಿಗೆ 5 ರೂಪಾಯಿ ಬಂದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರಿಗೂ ಬರ್ತೈತೆ. ಆಮೇಲೆ ಸಾಲ ಮನ್ನಾ ಆದ್ರೆ ಎಲ್ಲರಿಗೂ ಬರ್ತೈತೆ. ಅದು ಅನುದಾನ, ಇದು ಅನುದಾನ ಅಲ್ಲ. ಅನುದಾನದಲ್ಲಿ ತಾರತಮ್ಯ ಆಗಿದ್ರೆ ಅವ್ರು ಕೇಳಬಹುದಾಗಿತ್ತು. ಇದು ಬ್ಯಾಂಕಿನ ಆಡಳಿತ ಮಂಡಳಿ, ಅವರು ನಮ್ಮ ಅಧ್ಯಕ್ಷರು ಅವರು ಎಲ್ಲೆಲ್ಲಿ ಜನಕ್ಕೆ ತೊಂದರೆ ಆಗಿದೆ, ಆರ್ಥಿಕವಾಗಿ ಎಲ್ಲಿ ಸಂಕಷ್ಟದಲ್ಲಿದ್ದಾರೆ, ಎಲ್ಲಿ ಮಳೆ ಬೆಳೆ ಇಲ್ಲ, ಎಲ್ಲಿ ಅತಿ ಹೆಚ್ಚು ಹಿಂದುಳಿದ ದಲಿತ ವರ್ಗದವರು ಇದ್ದಾರೆ, ಅವ್ರನ್ನ ಆರ್ಥಿಕವಾಗಿ ಈ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಮಾಡೋದಕ್ಕೆ ರಾಜಣ್ಣ ಸಾಹೇಬರು ನಮ್ಮ ಏನು 4 ತಾಲೂಕು ಮಧುಗಿರಿ, ಸಿರಾ, ಪಾವಗಡ, ಕೊಟ್ಟಗೆರೆ, ಚಿಕ್ಕನಾಯಕನಹಳ್ಳಿ ಈ ಬರಡು ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನ ಸಾಲ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಗೊತ್ತಿದೆ, ಎಲ್ಲ ಸಹಕಾರಿಗಳಿಗೆ ಗೊತ್ತಿದೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ತಾಲೂಕಲ್ಲಿ 4 ಲಕ್ಷ ರೈತರಿದ್ದಾರೆ, ನಮಗೆ ಸಾಲನೆ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಒಂದು ತಾಲೂಕಲ್ಲಿ 2,000 ಜನಸಂಖ್ಯೆ ಇರ್ತಾರೆ, 2 ಲಕ್ಷ ಜನಸಂಖ್ಯೆ ಇರ್ತಾರೆ ಒಂದು ತಾಲೂಕಲ್ಲಿ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಅಮ್ಮಮ್ಮ ಅಂದ್ರೆ ಒಂದು 60-65 ಸಾವಿರ ಕುಟುಂಬಗಳು ಇರ್ತವೆ, 65 ಸಾವಿರ ಪಾಣಿ ಇರ್ತವೆ, ಅಥವಾ ಒಂದು 5 ಸಾವಿರ 6 ಸಾವಿರ ಹೆಚ್ಚು ಕಮ್ಮಿ ಇರ್ತವೆ. 4 ಲಕ್ಷ ಪಾಣಿ ಇದೆ, ನಮ್ಗೆ ಸಾಲನೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಆ ರೀತಿ ಒಂದು ತಪ್ಪು ಗ್ರಹಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕುಣಿಗಲ್ಗೆ ಸಾಲನೆ ಕೊಟ್ಟಿಲ್ಲ ಅಂತಾರೆ, ಅದು ಹೆಚ್ಚು ಕಮ್ಮಿ ಒಂದು 50 ಕೋಟಿಗಿಂತ ಹೆಚ್ಚು
KCC ಸಾಲನೇ ಕೊಟ್ಟಿದೆ. ಇನ್ನು ಬೇರೆ ಬೇರೆ ಸಾಲಗಳು ಬೇರೆ 10 ಲಕ್ಷ ಕುಡಿ ಸಾಲ ಅವೆಲ್ಲ ಕೊಟ್ಟಿರೋದೆಲ್ಲ ಅದು ಮಾಹಿತಿ ಕೊರತೆಯಿಂದ ಅವ್ರು ಮಾತಾಡಿದ್ದಾರೆ. ಅವರು ವಿಶೇಷವಾಗಿ ಏನ್ ಹೇಳಿದ್ರೆ ನಮ್ಗೆ ಅನುದಾನ, ಸರ್ಕಾರದ ಅನುದಾನ ಬರ್ತಾ ಇದೆ, ಅದ್ರಲ್ಲಿ ನಮ್ಗೆ ತಾರತಮ್ಯ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಅದು ತಪ್ಪು ಗ್ರಹಿಕೆ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆಮೇಲೆ ಈಗ ರಾಜಣ್ಣ ಅವರು ಬಡವರ ಪರವಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ಸಾಲ ಮನ್ನಾ ಇರ್ಬೋದು, 3 ಸರಿ ಸಾಲ ಮನ್ನಾ ಆದಾಗ ಹೆಚ್ಚು ನಮ್ಮ ತಾಲೂಕು ಈ 4 ತಾಲೂಕಿಗೆ ಅನುಕೂಲ ಆಗಿದೆ. ಅವರು ಒಂದು ಪ್ರಶ್ನೆಯನ್ನ ಅವರೇ ಹೇಳಿದ್ರು. ಏನ್ ಹೇಳಿದ್ದಾರೆ, ನೀರಾವರಿ ಬಂದಿದ್ ಯಾವಾಗ, ಕುಣಿಗಲ್ಲು, ಗುಬ್ಬಿ, ತುರುವೇಕೆರೆ, ಟಿಪ್ಟೂರು, ತುಮಕೂರು ಈ ಭಾಗಕ್ಕೆ 25-30 ವರ್ಷದ ಕೆಳಗೆ ನೀರಾವರಿ ಸೌಲಭ್ಯನ ಅಲ್ಲಿ ಬಂತು. ಈಗ ನಮ್ಗಿನ್ನ ಹೆಚ್ಚಿನ ಒಳ್ಳೆನ ಇವರೆಲ್ಲ ಏನು ನಮ್ಮ ಸಾಹೇಬರು ಶ್ರಮ ಹಾಕಿರೋದ್ರಿಂದ ಈಗ ಬರ್ತಾ ಇದೆ. ಅದಕ್ಕೆ ಈಗಾಗಲೇ ಇನ್ನ ಏನು ನಮ್ಗೆ ನೀರಿನ ಸೌಲಭ್ಯ ಯಾವ್ದು ಪರ್ಮನೆಂಟ್ ಇಲ್ವೇ ಇಲ್ಲ. ಇವ್ರಿಗೆಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದಾರೆ, ನಮ್ಮ ಕೊಟ್ಟಂಗೆ ಅವ್ರು ಕುಡಿ ಅಂತ ಹೇಳಕ್ ಆಗಲ್ಲ. ಈಗ ನೋಡಿ, ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತ ಸ್ಥಾನಮಾನ ಕೊಡ್ತು ಕೇಂದ್ರ ಸರ್ಕಾರ. ಎಲ್ಲರೂ ಒತ್ತಾಯಿಸ ಯಾಕೆ ಕೊಡ್ತು ಅಂದ್ರೆ ಅಲ್ಲಿ ಅತಿ ಹಿಂದುಳಿದ ಪ್ರದೇಶ, ಅದಕ್ಕೆ ಪ್ಯಾಕೇಜ್ಗಳನ್ನ ಕೊಟ್ಟು ಸಾವಿರಾರು ಕೋಟಿ ಕೊಟ್ಟು ಅದನ್ನ ಸಮತೋಲನ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಹಂಗೇನೆ ಈ ಕುಣಗಲ್ ತರ ಮದ್ಗಿರಿ ಆಗ್ಬೇಕು ಅಂತಕ್ಕಂಥದ್ದು ರಾಜಣ್ಣರ ಆಶಯ. ಆ ಕಡೆ ತಾಲೂಕಲ್ಲಿ ಇರ್ತಕ್ಕಂಥ ಬಲಿಷ್ಠ ರೈತರ ತರ ನಮ್ಮಲ್ಲೂ ರೈತರು ಬಲಿಷ್ಠ ಆಗ್ಬೇಕು ಅಂತ ಉದ್ದೇಶದಿಂದ ಕೊಟ್ಟಿರ್ತಾರೆ, ಬಿಟ್ರೆ ಬೇರೆ ಉದ್ದೇಶ ಅಲ್ಲ. ಆಮೇಲೆ ಸರ್ಕಾರದಿಂದ ಯಾವ್ದಾದ್ರು ಒಂದು 500 ಕೋಟಿನ 1000 ಕೋಟಿನ ತಂದು ಕೊಡ್ಲಿ, ಅವಾಗ ಏನಾಗುತ್ತೆ, ಮಧುಗಿರಿಗೆ ಎಷ್ಟು ಬರ್ತೈತೆ ಅಂದ್ರೆ 1000 ಕೋಟಿ ಬಂದಾಗ 10 ತಾಲೂಕಲ್ಲಿ 100 ಬಂದ್ರೆ ಕುಣಗಲ್ಗೂ 100 ಕೊಡ್ತಾರೆ. ನೀವು ಕೊಡಿಸ್ಬೋದಲ್ಲ, ಪ್ರಭಾವಿಗಳಿದ್ದೀರಾ, ನೀವು ಅಲ್ಲಿಂದ ಕೊಡಿಸಿ ಅದ್ರಲ್ಲಿ ಪಾಲ್ ಕೇಳಿ, ಅದ್ರಲ್ಲಿ ನಾವ್ ಯಾವ್ದು ಏನು ವ್ಯತ್ಯಾಸ ಇರಲ್ಲ. ಅದು ಬಿಟ್ಬಿಟ್ಟು ರೈತರಿಂದ ಮತ್ತು ಗ್ರಾಹಕರಿಂದ ಆಗಿರ್ತಕ್ಕಂಥ ಠೇವಣಿನಲ್ಲಿ ಸಾಲ ಕೊಡ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರಿಗೆ ಅದು ಪರಮಾಧಿಕಾರ. ಅವರ ವಿವೇಚನೆ ಬಿಟ್ಟಿದ್ದು. ಯಾರ್ಯಾರು ಹಿಂದುಳಿದವರೇ ಮತ್ತು ದಲಿತರವರೇ ಆರ್ಥಿಕವಾಗಿ ಹಿಂದುಳಿದವರನ್ನ ಸಮಾನತೆಗೆ ತರೋದಕ್ಕೆ ಅವರು ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಹಂಗಾಗಿ ಅವ್ರು ಏನು ಮಾತಾಡಿರ್ತಕ್ಕಂಥದ್ದು ಎಲ್ಲ ಅದು ನಿರಾಧಾರ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ಮಾತೇನಂದ್ರೆ ನಮ್ಮ ಕಡೆ ಸ್ವಲ್ಪ ದಲಿತರು ಹಿಂದುಳಿದವರದವರು ಅವರೆಲ್ಲ ಹೆಚ್ಚಿರೋದ್ರಿಂದ ಅವ್ರಿಗೆ ಆರ್ಥಿಕ ಸಹಾಯನ ಹೆಚ್ಚು ಮಾಡಿದರೆ. ಅಂಕಿಅಂಶಗಳ ಪ್ರಕಾರ ಅಲ್ಲಿ 8-10% ಅಷ್ಟೇ ಇರೋದು ಕುಣಿಗಲ್ನಲ್ಲಿ. ಹಂಗಾಗಿ ಈ ಕಡೆ ಇರ್ತಕ್ಕಂಥ ಜನ ಆ ಕಡೆ ಇರ್ತಕ್ಕಂಥ ಜನ ಆರ್ಥಿಕವಾಗಿ ಚೆನ್ನಾಗಾಗ್ಲಿ, ಒಂದೇ ಸಮ ಆಗ್ಲಿ ಅಂತ ಉದ್ದೇಶದಿಂದ ಕೊಟ್ಟಿದ್ದಾರೆ, ಬಿಟ್ರೆ ಬೇರೆ ಅವರು ಹೇಳಿದಂತ ದುರುದ್ದೇಶದಿಂದ ಯಾವುದೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡಿಬೇಕು. ಮತ್ತು ಆ ಹೇಳಿಕೆನ ನಾವೆಲ್ಲ ಸಾರಾಸಟ್ಟಾಗಿ ಖಂಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ.